ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಇವತ್ತು ಕೂಡ ಭೂ ಒತ್ತುವರಿ ತೆರವು ಕಾರ್ಯಾಚರಣೆ ಆಗುತ್ತೆ. ಕೇತಗಾನಹಳ್ಳಿಯ ಎಚ್ಡಿಕೆ ತೋಟದ ಬಳಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ರಾಮನಗರ ಡಿಸಿ ಯಶವಂತ್ ವಿ ಗುರುಕರ್ ಅವರ ನೇತೃತ್ವದಲ್ಲೇ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ನಿನ್ನೆ ಒತ್ತುವರಿ ಜಾಗದ ಮಾರ್ಕಿಂಗ್ ಅನ್ನ ಅಧಿಕಾರಿಗಳು ಹೋಗಿ ಮಾಡಿ ಬಂದಿದ್ರು. ಇವತ್ತು ಒತ್ತುವರಿ ತೆರವು ಮಾಡಿ ತಂತಿ ಬೇಲಿ ಹಾಕುವುದಕ್ಕೆ ನಿರ್ಧಾರ ಆಗಿದೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಒದಗಿಸಲಾಗಿದೆ. ಇವತ್ತು ಅದೇ ಜಾಗದಲ್ಲಿ ಒತ್ತುವರಿ ಆಗುತ್ತಲ್ಲ, ಹಾಗಾಗಿ ಅತಿ ಹೆಚ್ಚಿನ ಭದ್ರತೆಯನ್ನ ಕೂಡ ಪೊಲೀಸರು ಒದಗಿಸಿದ್ದಾರೆ. ಓಕೆ, ಇದು ಕೇತಗಾನಹಳ್ಳಿ, ಬಿಡದಿ ಸಮೀಪದ ಕೇತಗಾನಹಳ್ಳಿಯಲ್ಲಿ ಕುಮಾರಸ್ವಾಮಿ ಅವರು 45 ಎಕರೆ ಜಾಗವನ್ನು 40 ವರ್ಷದ ಹಿಂದೆ ತಗೊಂಡಿದ್ರು ಅಂತ ಹೇಳಿ. ಆಗ ಅವರು ಸಿನಿಮಾ ವಿತರಕರಾಗಿದ್ರು ಅಂತ ಹೇಳಿ. ಆಗ ಎಲೆಕ್ಷನ್ ಅದ್ರ ಬಗ್ಗೆ ಎಲ್ಲ ಇದಿರಲಿಲ್ಲ. ಆಗ ಬಹಳ ಕಡಿಮೆ ಸಿಕ್ಕಿತ್ತು. ನಾನು ಹೋಗಿದ್ದೆ, ನಾನು ಜಾಗಕ್ಕೆಲ್ಲ ಹೋಗಿದ್ದು 45 ಎಕರೆ ಅಂತ ಹೇಳಿ. ಆಮೇಲೆ ಅದು ಏನಾಯ್ತು ಅಂದ್ರೆ ಅಲ್ಲಿ ಒತ್ತುವರಿ ಆಗಿದೆ, 14 ಎಕರೆ ಒತ್ತುವರಿ ಆಗಿದೆ ಅಂತ ಇದೆಲ್ಲ ಆಯ್ತು. ಇದೀಗ ಅದು ಸರ್ಕಾರ ಗಿರ್ಕಾರ ಅಂತ ಹೇಳ್ತಾ ಇದಾರೆ. ಬಟ್ ಅದು ಇವರನ್ನ ಯಾರು ಡಿ ಕೆ ಶಿವಕುಮಾರನ್ನ ಕೇಳಿದಾಗ ಯಾರೆಲ್ಲ ಭೂ ಕಳ್ಳರಿದ್ದಾರೆ ಅವರನ್ನೆಲ್ಲ ಖಾಲಿ ಮಾಡಿ ಅಂತೇಳಿ ಹೈಕೋರ್ಟ್ ನಮ್ಗಿದಕ್ಕೇನು ಸಂಬಂಧ ಇಲ್ಲವಾ, ಅವರು ಆತರ ಮಾತಾಡಿದ್ರೆ ಒಂದಂತೂ ನಿಜ. ಇದರ ಮುಖಾಂತರ ಈಗ ಹೆಂಗ್ ಚರ್ಚೆ ಆಗ್ತಾ ಇದೆ ಗೊತ್ತಾ? ವೆರಿ ಇಂಟ್ರೆಸ್ಟಿಂಗ್, ಬಹಳ ಚರ್ಚೆ ಆಗ್ತಾ ಇದೆ. ಯಾರು ಇನ್ನು ಟ್ರೋಲರ್ಸ್ಗೆ ಅದು ಸಿಕ್ಕಿಲ್ಲ ಅನ್ಸುತ್ತೆ. ಕೆಲವರು ಅದನ್ನ ನೋಡಿದೆ ನಾನು. ಸಿದ್ದರಾಮಯ್ಯ 14 ಸೈಟು, ಕುಮಾರಣ್ಣ 14 ಎಕರೆ ಅಂತ. 14 ಸೈಟು 14 ಎಕರೆ ಅಂತೇಳಿ. ಇವತ್ತು ಕೂಡ ಅದು ಕೆಲವೆಲ್ಲ ಅಲ್ಲಿ ಇದಾಕಿ ರೆಡ್ ಮಾರ್ಕ್ ಎಲ್ಲ ಹಾಕಿ ಹಿಂಗೆಲ್ಲ ಇದೆಲ್ಲ ಅವ್ರ ಜಾಗ. ಒಳ್ಳೆ ಇದು ಇದ್ರ ತರ ಎಲ್ಲ ಮಾಡಿದಾರೆ. ಏನು ಒಂಥರ ಕೆರೆ ತರ ಎಲ್ಲ, ಕೆರೆ ಎಲ್ಲ ಐ ಮೀನ್ ಏನಂತಾರೆ ಅದಕ್ಕೆ, ಒಂಥರ ಸಂಪು ತರ ಎಲ್ಲ ಮಾಡಿ ಬಹಳ ಚೆನ್ನಾಗಿ ಮಾಡಿದಾರೆ. ಒಳಗಡೆ ಕೃಷಿ ಹೊಂಡ ತರ ಮಾಡಿ, ಕರೆಕ್ಟ್, ಕೃಷಿ ಹೊಂಡ ತರ. ಆಮೇಲೆ ತುಂಬಾ ಅದ್ಭುತ ಕೋಳಿ ಗಿಳಿ ಅದೆಲ್ಲ ತುಂಬಾ ಇದೆ. ಅದು ನೋಡ ಫಾರ್ಮ್ ಹೌಸ್ ತರ ಮಾಡಿ ದೊಡ್ಡ 45 ಎಕರೆಯಲ್ಲಿ. ನೋಡಿ ಏನಾಗುತ್ತೆ ಅಂತೇಳಿ. ಇವತ್ತು ಕೂಡ ಅದರ ಕಾರ್ಯಾಚರಣೆ ನಡೆಯುತ್ತಂತೆ. ಇದು ಇವತ್ತಿನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಇವತ್ತು ಕೂಡ ಭೂ ಒತ್ತುವರಿ ತೆರವು ಕಾರ್ಯಾಚರಣೆ ಆಗುತ್ತೆ. ಕೇತಗಾನಹಳ್ಳಿಯ ಎಚ್ಡಿಕೆ ತೋಟದ ಬಳಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ರಾಮನಗರ ಡಿಸಿ ಯಶವಂತ್ ವಿ ಗುರುಕರ್ ಅವರ ನೇತೃತ್ವದಲ್ಲೇ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ನಿನ್ನೆ ಒತ್ತುವರಿ ಜಾಗದ ಮಾರ್ಕಿಂಗ್ ಅನ್ನ ಅಧಿಕಾರಿಗಳು ಹೋಗಿ ಮಾಡಿ ಬಂದಿದ್ರು. ಇವತ್ತು ಒತ್ತುವರಿ ತೆರವು ಮಾಡಿ ತಂತಿ ಬೇಲಿ ಹಾಕುವುದಕ್ಕೆ ನಿರ್ಧಾರ ಆಗಿದೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಒದಗಿಸಲಾಗಿದೆ. ಇವತ್ತು ಅದೇ ಜಾಗದಲ್ಲಿ ಒತ್ತುವರಿ ಆಗುತ್ತಲ್ಲ, ಹಾಗಾಗಿ ಅತಿ ಹೆಚ್ಚಿನ ಭದ್ರತೆಯನ್ನ ಕೂಡ ಪೊಲೀಸರು ಒದಗಿಸಿದ್ದಾರೆ. ಓಕೆ, ಇದು ಕೇತಗಾನಹಳ್ಳಿ, ಬಿಡದಿ ಸಮೀಪದ ಕೇತಗಾನಹಳ್ಳಿಯಲ್ಲಿ ಕುಮಾರಸ್ವಾಮಿ ಅವರು 45 ಎಕರೆ ಜಾಗವನ್ನು 40 ವರ್ಷದ ಹಿಂದೆ ತಗೊಂಡಿದ್ರು ಅಂತ ಹೇಳಿ. ಆಗ ಅವರು ಸಿನಿಮಾ ವಿತರಕರಾಗಿದ್ರು ಅಂತ ಹೇಳಿ. ಆಗ ಎಲೆಕ್ಷನ್ ಅದ್ರ ಬಗ್ಗೆ ಎಲ್ಲ ಇದಿರಲಿಲ್ಲ. ಆಗ ಬಹಳ ಕಡಿಮೆ ಸಿಕ್ಕಿತ್ತು. ನಾನು ಹೋಗಿದ್ದೆ, ನಾನು ಜಾಗಕ್ಕೆಲ್ಲ ಹೋಗಿದ್ದು 45 ಎಕರೆ ಅಂತ ಹೇಳಿ. ಆಮೇಲೆ ಅದು ಏನಾಯ್ತು ಅಂದ್ರೆ ಅಲ್ಲಿ ಒತ್ತುವರಿ ಆಗಿದೆ, 14 ಎಕರೆ ಒತ್ತುವರಿ ಆಗಿದೆ ಅಂತ ಇದೆಲ್ಲ ಆಯ್ತು. ಇದೀಗ ಅದು ಸರ್ಕಾರ ಗಿರ್ಕಾರ ಅಂತ ಹೇಳ್ತಾ ಇದಾರೆ. ಬಟ್ ಅದು ಇವರನ್ನ ಯಾರು ಡಿ ಕೆ ಶಿವಕುಮಾರನ್ನ ಕೇಳಿದಾಗ ಯಾರೆಲ್ಲ ಭೂ ಕಳ್ಳರಿದ್ದಾರೆ ಅವರನ್ನೆಲ್ಲ ಖಾಲಿ ಮಾಡಿ ಅಂತೇಳಿ ಹೈಕೋರ್ಟ್ ನಮ್ಗಿದಕ್ಕೇನು ಸಂಬಂಧ ಇಲ್ಲವಾ, ಅವರು ಆತರ ಮಾತಾಡಿದ್ರೆ ಒಂದಂತೂ ನಿಜ. ಇದರ ಮುಖಾಂತರ ಈಗ ಹೆಂಗ್ ಚರ್ಚೆ ಆಗ್ತಾ ಇದೆ ಗೊತ್ತಾ? ವೆರಿ ಇಂಟ್ರೆಸ್ಟಿಂಗ್, ಬಹಳ ಚರ್ಚೆ ಆಗ್ತಾ ಇದೆ. ಯಾರು ಇನ್ನು ಟ್ರೋಲರ್ಸ್ಗೆ ಅದು ಸಿಕ್ಕಿಲ್ಲ ಅನ್ಸುತ್ತೆ. ಕೆಲವರು ಅದನ್ನ ನೋಡಿದೆ ನಾನು. ಸಿದ್ದರಾಮಯ್ಯ 14 ಸೈಟು, ಕುಮಾರಣ್ಣ 14 ಎಕರೆ ಅಂತ. 14 ಸೈಟು 14 ಎಕರೆ ಅಂತೇಳಿ. ಇವತ್ತು ಕೂಡ ಅದು ಕೆಲವೆಲ್ಲ ಅಲ್ಲಿ ಇದಾಕಿ ರೆಡ್ ಮಾರ್ಕ್ ಎಲ್ಲ ಹಾಕಿ ಹಿಂಗೆಲ್ಲ ಇದೆಲ್ಲ ಅವ್ರ ಜಾಗ. ಒಳ್ಳೆ ಇದು ಇದ್ರ ತರ ಎಲ್ಲ ಮಾಡಿದಾರೆ. ಏನು ಒಂಥರ ಕೆರೆ ತರ ಎಲ್ಲ, ಕೆರೆ ಎಲ್ಲ ಐ ಮೀನ್ ಏನಂತಾರೆ ಅದಕ್ಕೆ, ಒಂಥರ ಸಂಪು ತರ ಎಲ್ಲ ಮಾಡಿ ಬಹಳ ಚೆನ್ನಾಗಿ ಮಾಡಿದಾರೆ. ಒಳಗಡೆ ಕೃಷಿ ಹೊಂಡ ತರ ಮಾಡಿ, ಕರೆಕ್ಟ್, ಕೃಷಿ ಹೊಂಡ ತರ. ಆಮೇಲೆ ತುಂಬಾ ಅದ್ಭುತ ಕೋಳಿ ಗಿಳಿ ಅದೆಲ್ಲ ತುಂಬಾ ಇದೆ. ಅದು ನೋಡ ಫಾರ್ಮ್ ಹೌಸ್ ತರ ಮಾಡಿ ದೊಡ್ಡ 45 ಎಕರೆಯಲ್ಲಿ. ನೋಡಿ ಏನಾಗುತ್ತೆ ಅಂತೇಳಿ. ಇವತ್ತು ಕೂಡ ಅದರ ಕಾರ್ಯಾಚರಣೆ ನಡೆಯುತ್ತಂತೆ. ಇದು ಇವತ್ತಿನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಇವತ್ತು ಕೂಡ ಭೂ ಒತ್ತುವರಿ ತೆರವು ಕಾರ್ಯಾಚರಣೆ ಆಗುತ್ತೆ. ಕೇತಗಾನಹಳ್ಳಿಯ ಎಚ್ಡಿಕೆ ತೋಟದ ಬಳಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ರಾಮನಗರ ಡಿಸಿ ಯಶವಂತ್ ವಿ ಗುರುಕರ್ ಅವರ ನೇತೃತ್ವದಲ್ಲೇ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ನಿನ್ನೆ ಒತ್ತುವರಿ ಜಾಗದ ಮಾರ್ಕಿಂಗ್ ಅನ್ನ ಅಧಿಕಾರಿಗಳು ಹೋಗಿ ಮಾಡಿ ಬಂದಿದ್ರು. ಇವತ್ತು ಒತ್ತುವರಿ ತೆರವು ಮಾಡಿ ತಂತಿ ಬೇಲಿ ಹಾಕುವುದಕ್ಕೆ ನಿರ್ಧಾರ ಆಗಿದೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಒದಗಿಸಲಾಗಿದೆ. ಇವತ್ತು ಅದೇ ಜಾಗದಲ್ಲಿ ಒತ್ತುವರಿ ಆಗುತ್ತಲ್ಲ, ಹಾಗಾಗಿ ಅತಿ ಹೆಚ್ಚಿನ ಭದ್ರತೆಯನ್ನ ಕೂಡ ಪೊಲೀಸರು ಒದಗಿಸಿದ್ದಾರೆ. ಓಕೆ, ಇದು ಕೇತಗಾನಹಳ್ಳಿ,
ಬಿಡದಿ ಸಮೀಪದ ಕೇತಗಾನಹಳ್ಳಿಯಲ್ಲಿ ಕುಮಾರಸ್ವಾಮಿ ಅವರು 45 ಎಕರೆ ಜಾಗವನ್ನು 40 ವರ್ಷದ ಹಿಂದೆ ತಗೊಂಡಿದ್ರು ಅಂತ ಹೇಳಿ. ಆಗ ಅವರು ಸಿನಿಮಾ ವಿತರಕರಾಗಿದ್ರು ಅಂತ ಹೇಳಿ. ಆಗ ಎಲೆಕ್ಷನ್ ಅದ್ರ ಬಗ್ಗೆ ಎಲ್ಲ ಇದಿರಲಿಲ್ಲ. ಆಗ ಬಹಳ ಕಡಿಮೆಗೆ ಸಿಕ್ಕಿತ್ತು. ನಾನು ಹೋಗಿದ್ದೆ, ನಾನು ಜಾಗಕ್ಕೆಲ್ಲ ಹೋಗಿದ್ದು 45 ಎಕರೆ ಅಂತ ಹೇಳಿ. ಆಮೇಲೆ ಅದು ಏನಾಯ್ತು ಅಂದ್ರೆ ಅಲ್ಲಿ ಒತ್ತುವರಿ ಆಗಿದೆ, 14 ಎಕರೆ ಒತ್ತುವರಿ ಆಗಿದೆ ಅಂತೆಲ್ಲ ಇದೆಲ್ಲ ಆಯ್ತು. ಇದೀಗ ಅದು ಸರ್ಕಾರ ಗಿರ್ಕಾರ ಅಂತ ಹೇಳ್ತಾ ಇದಾರೆ. ಬಟ್ ಅದು ಇವರನ್ನ ಯಾರು ಡಿ ಕೆ ಶಿವಕುಮಾರನ್ನ ಕೇಳಿದಾಗ ಯಾರೆಲ್ಲ ಭೂ ಕಳ್ಳರಿದ್ದಾರೆ ಅವರನ್ನೆಲ್ಲ ಖಾಲಿ ಮಾಡಿ ಅಂತೇಳಿ ಹೈಕೋರ್ಟ್ ನಮ್ಗಿದಕ್ಕೇನು ಸಂಬಂಧ ಇಲ್ಲವಾ, ಅವರು ಆತರ ಮಾತಾಡಿದ್ರೆ ಒಂದಂತೂ ನಿಜ. ಇದರ ಮುಖಾಂತರ ಈಗ ಹೆಂಗ್ ಚರ್ಚೆ ಆಗ್ತಾ ಇದೆ ಗೊತ್ತಾ? ವೆರಿ ಇಂಟ್ರೆಸ್ಟಿಂಗ್, ಬಹಳ ಚರ್ಚೆ ಆಗ್ತಾ ಇದೆ. ಯಾರು ಇನ್ನು ಟ್ರೋಲರ್ಸ್ಗೆ ಅದು ಸಿಕ್ಕಿಲ್ಲ ಅನ್ಸುತ್ತೆ. ಕೆಲವರು ಅದನ್ನ ನೋಡಿದೆ ನಾನು. ಸಿದ್ದರಾಮಯ್ಯ 14 ಸೈಟ್, ಕುಮಾರಣ್ಣ 14 ಎಕರೆ ಅಂತ. 14 ಸೈಟ್ 14 ಎಕರೆ ಅಂತ ಹೇಳಿ. ಇವತ್ತು ಕೂಡ ಅದು ಕೆಲವೆಲ್ಲ ಅಲ್ಲಿ ಇದಾಕಿ ರೆಡ್ ಮಾರ್ಕ್ ಎಲ್ಲ ಹಾಕಿ ಹಿಂಗೆಲ್ಲ ಇದೆಲ್ಲ ಅವ್ರ ಜಾಗ. ಒಳ್ಳೆ ಇದ್ರ ತರ ಎಲ್ಲ ಮಾಡಿದಾರೆ. ಏನು ಒಂಥರ ಕೆರೆ ತರ ಎಲ್ಲ, ಕೆರೆ ಅಲ್ಲ, ಐ ಮೀನ್ ಏನಂತಾರೆ ಅದಕ್ಕೆ, ಒಂಥರ ಸಂಪು ತರ ಎಲ್ಲ ಮಾಡಿ ಬಹಳ ಚೆನ್ನಾಗಿ ಮಾಡಿದಾರೆ ಒಳಗಡೆ. ಕೃಷಿ ಹೊಂಡ ತರ ಮಾಡಿ, ಕರೆಕ್ಟ್, ಕೃಷಿ ಹೊಂಡ ತರ. ಆಮೇಲೆ ತುಂಬಾ ಅದ್ಭುತ ಕೋಳಿ ಗಿಳಿ ಅದೆಲ್ಲ ತುಂಬಾ ಇದೆ. ಅದು ಫಾರ್ಮ್ ಹೌಸ್ ತರ ಮಾಡಿ ದೊಡ್ಡ 45 ಎಕರೆಯಲ್ಲಿ. ನೋಡಿ ಏನಾಗುತ್ತೆ ಅಂತೇಳಿ. ಇವತ್ತು ಕೂಡ ಅದರ ಕಾರ್ಯಾಚರಣೆ ನಡೆಯುತ್ತಂತೆ. ಇದು ಇವತ್ತಿನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಇವತ್ತು ಕೂಡ ಭೂ ಒತ್ತುವರಿ ತೆರವು ಕಾರ್ಯಾಚರಣೆ ಆಗುತ್ತೆ. ಕೇತಗಾನಹಳ್ಳಿಯ ಎಚ್ಡಿಕೆ ತೋಟದ ಬಳಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ರಾಮನಗರ ಡಿಸಿ ಯಶವಂತ್ ವಿ ಗುರುಕರ್ ಅವರ ನೇತೃತ್ವದಲ್ಲೇ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ನಿನ್ನೆ ಒತ್ತುವರಿ ಜಾಗದ ಮಾರ್ಕಿಂಗ್ ಅನ್ನ ಅಧಿಕಾರಿಗಳು ಹೋಗಿ ಮಾಡಿ ಬಂದಿದ್ರು. ಇವತ್ತು ಒತ್ತುವರಿ ತೆರವು ಮಾಡಿ ತಂತಿ ಬೇಲಿ ಹಾಕುವುದಕ್ಕೆ ನಿರ್ಧಾರ ಆಗಿದೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಒದಗಿಸಲಾಗಿದೆ. ಇವತ್ತು ಅದೇ ಜಾಗದಲ್ಲಿ ಒತ್ತುವರಿ ಆಗುತ್ತಲ್ಲ, ಹಾಗಾಗಿ ಅತಿ ಹೆಚ್ಚಿನ ಭದ್ರತೆಯನ್ನು ಕೂಡ ಪೊಲೀಸರು ಒದಗಿಸಿದ್ದಾರೆ. ಓಕೆ, ಇದು ಕೇತಗಾನಹಳ್ಳಿ, ಬಿಡದಿ ಸಮೀಪದ ಕೇತಗಾನಹಳ್ಳಿಯಲ್ಲಿ ಕುಮಾರಸ್ವಾಮಿ ಅವರು 45 ಎಕರೆ ಜಾಗವನ್ನು 40 ವರ್ಷದ ಹಿಂದೆ ತಗೊಂಡಿದ್ರು ಅಂತ ಹೇಳಿ. ಆಗ ಅವರು ಸಿನಿಮಾ ವಿತರಕರಾಗಿದ್ರು ಅಂತ ಹೇಳಿ. ಆಗ ಎಲೆಕ್ಷನ್ ಅದ್ರ ಬಗ್ಗೆ ಎಲ್ಲ ಇದಿರಲಿಲ್ಲ. ಆಗ ಬಹಳ ಕಡಿಮೆಗೆ ಸಿಕ್ಕಿತ್ತು. ನಾನು ಹೋಗಿದ್ದೆ, ನಾನು ಜಾಗಕ್ಕೆಲ್ಲ ಹೋಗಿದ್ದು 45 ಎಕರೆ ಅಂತ ಹೇಳಿ. ಆಮೇಲೆ ಅದು ಏನಾಯ್ತು ಅಂದ್ರೆ ಅಲ್ಲಿ ಒತ್ತುವರಿ ಆಗಿದೆ, 14 ಎಕರೆ ಒತ್ತುವರಿ ಆಗಿದೆ ಅಂತೆಲ್ಲ ಇದೆಲ್ಲ ಆಯ್ತು. ಇದೀಗ ಅದು ಸರ್ಕಾರ ಗಿರ್ಕಾರ ಅಂತ ಹೇಳ್ತಾ ಇದಾರೆ. ಬಟ್ ಅದು ಇವರನ್ನ ಯಾರು ಡಿ ಕೆ ಶಿವಕುಮಾರನ್ನ ಕೇಳಿದಾಗ ಯಾರೆಲ್ಲ ಭೂ ಕಳ್ಳರಿದ್ದಾರೆ ಅವರನ್ನೆಲ್ಲ ಖಾಲಿ ಮಾಡಿ ಅಂತೇಳಿ ಹೈಕೋರ್ಟ್ ನಮ್ಗಿದಕ್ಕೇನು ಸಂಬಂಧ ಇಲ್ಲವಾ, ಅವರು ಆತರ ಮಾತಾಡಿದ್ರೆ ಒಂದಂತೂ ನಿಜ. ಇದರ ಮುಖಾಂತರ ಈಗ ಹೆಂಗ್ ಚರ್ಚೆ ಆಗ್ತಾ ಇದೆ ಗೊತ್ತಾ? ವೆರಿ ಇಂಟ್ರೆಸ್ಟಿಂಗ್, ಬಹಳ ಚರ್ಚೆ ಆಗ್ತಾ ಇದೆ. ಯಾರು ಇನ್ನು ಟ್ರೋಲರ್ಸ್ಗೆ ಅದು ಸಿಕ್ಕಿಲ್ಲ ಅನ್ಸುತ್ತೆ. ಕೆಲವರು ಅದನ್ನ ನೋಡಿದೆ ನಾನು. ಸಿದ್ದರಾಮಯ್ಯ 14 ಸೈಟ್, ಕುಮಾರಣ್ಣ 14 ಎಕರೆ ಅಂತ. 14 ಸೈಟ್ 14 ಎಕರೆ ಅಂತ ಹೇಳಿ. ಇವತ್ತು ಕೂಡ ಅದು ಕೆಲವೆಲ್ಲ ಅಲ್ಲಿ ಇದಾಕಿ ರೆಡ್ ಮಾರ್ಕ್ ಎಲ್ಲ ಹಾಕಿ ಹಿಂಗೆಲ್ಲ ಇದೆಲ್ಲ ಅವ್ರ ಜಾಗ. ಒಳ್ಳೆ ಇದ್ರ ತರ ಎಲ್ಲ ಮಾಡಿದಾರೆ. ಏನು ಒಂಥರ ಕೆರೆ ತರ ಎಲ್ಲ, ಕೆರೆ ಅಲ್ಲ, ಐ ಮೀನ್ ಏನಂತಾರೆ ಅದಕ್ಕೆ, ಒಂಥರ ಸಂಪು ತರ ಎಲ್ಲ ಮಾಡಿ ಬಹಳ ಚೆನ್ನಾಗಿ ಮಾಡಿದಾರೆ ಒಳಗಡೆ. ಕೃಷಿ ಹೊಂಡ ತರ ಮಾಡಿ, ಕರೆಕ್ಟ್, ಕೃಷಿ ಹೊಂಡ ತರ. ಆಮೇಲೆ ತುಂಬಾ ಅದ್ಭುತ ಕೋಳಿ ಗಿಳಿ ಅದೆಲ್ಲ ತುಂಬಾ ಇದೆ. ಅದು ಫಾರ್ಮ್ ಹೌಸ್ ತರ ಮಾಡಿ ದೊಡ್ಡ 45 ಎಕರೆಯಲ್ಲಿ. ನೋಡಿ ಏನಾಗುತ್ತೆ ಅಂತೇಳಿ. ಇವತ್ತು ಕೂಡ ಅದರ ಕಾರ್ಯಾಚರಣೆ ನಡೆಯುತ್ತಂತೆ. ಇದು ಇವತ್ತು